ಎರಡು ನಾವು ಸರಳವಾಗಿ ಗೆದ್ದಿದ್ದೀವಿ. ಒಂದು ಪ್ರಯಾಸ ಏನಂದ್ರೆ ಒಳಗಿಂದೊಳಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿ ಮನಸ್ತಾಪ ಆಗಿದೆ ದಾವಣಗೆರೆಯಲ್ಲಿ. ಅದನ್ನು ಬಿಟ್ಟರೆ ಬೇರೆ ಏನಾಗಿಲ್ಲ. ಬಟ್ ಜನರ ಮತ ಏನಿತ್ತು ಓವರಾಲು ಕಾಂಗ್ರೆಸ್ ಪರಾನೇ ಇದೆ. ಅಲ್ಲಿ ಅವರು ಮುಸ್ಲಿಂ ಸಮಾಜದವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ನಲ್ಲಿ ತಗೊಳ್ಳೋದಾಗಲಿ ಅಥವಾ ಪೂರ್ವಾಲೋಚನೆ ಮಾಡೋದಾಗಲಿ ಸ್ವಲ್ಪ ವ್ಯತ್ಯಾಸ ಆಗಿರಬೇಕು. ಬಟ್ ನಾನು ಮುಸ್ಲಿಂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನಾವು ಸಿಗ್ಗಾಂವ್ ಚುನಾವಣೆ ಬಂದಾಗ ನಾವು ಮುಸಲ್ಮಾನರಿಗೆ ಕೊಡಬೇಕು ಅಂಥೇಳಿ ಕೊಟ್ಟು ಆರಿಸ್ ತಂದಿದ್ದೀವಿ. ಕೊಡೋದು ಭಾಳ ದೊಡ್ಡಾಗೋದಲ್ಲ, ಕೊಟ್ಟು ಆರಿಸ್ ತರೋದು ಅಷ್ಟೇ ದೊಡ್ಡಾಗೋದಲ್ಲ. ಆ ಥರ ಯಾರೋ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಿಂದ ಆಗಿದ್ದರೆ ಅದನ್ನು ತಿದ್ಕೊಳ್ತೀವಿ. ಬಟ್ ಅಲ್ಲಿ ಕೂಡ ಕಾಂಗ್ರೆಸ್ ಪರ ಇರತಕ್ಕಂಥ ಮತಗಳೇ ಇವತ್ತು ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ತಗೊಂಡ್ರು ಅಷ್ಟೇ. ನಿಮ್ಮ ಪಕ್ಷದವರು ಯಾರೋ ಫಂಡಿಂಗ್ ಕೂಡ ಮಾಡಿದ್ದಾರೆ, ಅದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೇನಾರ ಪಕ್ಷ ತನಿಖೆ ಮಾಡಿ ಅಂಥದ್ದು ಏನಾರ ಮೇಲ್ನೋಟಕ್ಕೆ ಕಂಡು ಬಂದಿದ್ರೆ ಅದು ಖಂಡಿತ ಪಕ್ಷದ ವರಿಷ್ಠರು ಕ್ರಮ ಕೈಗೊಳ್ತಾರೆ. ಹಿಂಗಾಗಿನೇ ಅದು ಜಬ್ಬರ್ ಅವರಿಗೆ ರಾಜೀನಾಮೆ ಕೂಡ ಕೊಡಿಸಿದ್ರು. ಆ ಥರ ಏನಿಲ್ಲ, ಅವ್ರು ಬರಲಿಲ್ಲ, ಪ್ರಚಾರ ಮಾಡಲಿಲ್ಲ. ಅದು ಆಗಿರ್ಬೋದು, ನಾನು ಇಲ್ಲಂತ ಎಲ್ಲಿ ಒಪ್ಕೊಂಡಿಲ್ಲಲ್ಲ, ಇಲ್ಲಂತ ಹೇಳ್ತಾ ಇದ್ದೆ. ಆದರೆ ಅದ್ರ ಬಗ್ಗೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೀಗ ಆಲ್ರೆಡಿ ಗೆದ್ದಾಗಿದೆ. ಹಿಂದೇನೋ ತಪ್ಪಾಗಿದ್ರೆ ಅದು ತಿದ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಪಕ್ಷ ಮಾಡ್ತದೆ. ಓಕೆ ಸರ್. ಈಗ ಅಸಲಿ ಗೇಮ್ ಈಗ ಸ್ಟಾರ್ಟ್ ಅಂತಾರೆ. ಏನಂತಂದರೆ CM ಸ್ಥಾನದ ಬದಲಾವಣೆ ವಿಚಾರ ಇನ್ಮೇಲೆ ಅವೆಲ್ಲ 3 ವರ್ಷ ನೀವು ಪ್ರಚಾರ ಮಾಡಿದರೆ 3 ವರ್ಷದಿಂದ ನಿರಂತರ ಹೇಳ್ತಾನೆ ಬಂದರು. ಬಟ್ ಅಲ್ಟಿಮೇಟ್ಲಿ ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆಲ್ಲರೂ ತಲೆವಾಗ್ತೀವಿ. ಇಲ್ಲ, ಪಕ್ಷನೇ ಈ ರೀತಿ ಸುಮ್ಮನೆ ಇಕ್ಕಟ್ಟಲ್ಲಿ ಸಿಗಿಸ್ತಾ ಇದೆ ಅಂತ ಒಂದಾದ್ರೂ ಡಿಸಿಷನ್ ಯಾವುದಾದ್ರೂ ಹೇಳ್ಬಿಟ್ರೆ, ಒಂದು CM ಅವರಿಲ್ಲ ಇವರೇ ಮುಂದುವರಿತಾರೆ ಅಂದರೆ ಅದಾದರೂ ನೆಮ್ಮದಿ ಇರುತ್ತೆ. ಯಾಕೆ ಶಾಸಕರು ಅದರಿಂದ ನಮಗೆ ಯಾವುದೇ ಆಡಳಿತಾತ್ಮಕ ತೊಂದರೆ ಏನಾಗಿಲ್ಲ. ಪಕ್ಷ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದೆ, ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಮಂತ್ರಿಗಳಿಗೆ ಯಾವಾಗ ಸ್ಥಾನ ಹೋಗುತ್ತೆ ಅಂತೇಳಿ ಡುಗುಡುಗು ಹಚ್ಚಿದೆ. ಯಾರಿಗೆ ಸ್ಥಾನ ಇಲ್ಲ, ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ತಪ್ಪೇನಿದೆ? ಒಂದೊಂದು ಸರ್ತಿ BJP ಅವರಿಗೆ ಕೇಂದ್ರ ಸರ್ಕಾರನೇ 5 ವರ್ಷದಲ್ಲಿ 3 ಬಾರಿ ರೀಸಫಲ್ ಮಾಡ್ತಾರಲ್ಲ, ಅವಾಗ ಏನಂತೀರಿ ನೀವು? ಅಲ್ಲ, ಅದೇ ಮಾಡ್ತಿಲ್ಲ ಅಂತಲೇ ಸರ್ ಶಾಸಕರು. ಅದು ಮಾಡಿ ಏನಾದರೂ ಮಾಡಲಿ, ಒಂದು ಕ್ಲಿಯರ್ ನೋಡಿ. ಅದಕ್ಕೆ ಯಾವುದೇ ಸಮಯ ಸಂದರ್ಭನೇ ಉತ್ತರ ಕೊಡ್ತಾರೆ. ಅದು ನಾನು ನೀವು ಅಥವಾ ಕಾರ್ಯಕರ್ತರು ತಗೊಳ್ತಕ್ಕಂಥ ನಿರ್ಣಯ ಅಲ್ಲ, ಪಕ್ಷದ ವರಿಷ್ಠರು ತಗೊಳ್ತಕ್ಕಂಥ ನಿರ್ಣಯ. ಅದು ನೀವು ಅವ್ರಿಗೆ ಕೇಳಿದರೆ ಭಾಳ ಸೂಕ್ತ. ಇತರ ವಿಚಾರಗಳಲ್ಲಿ ಹೈಕಮಾಂಡ್ ತುರ್ತಾಗಿ ನಿರ್ಧಾರ ತಗೊಳ್ತದೆ. ಈ ವಿಚಾರದಲ್ಲಿ ಯಾಕೆ ತಟಸ್ಥ ಆಗಿರ್ತದೆ? ತಟಸ್ಥ ಏನೂ ಆಗೇ ಇಲ್ಲಲ್ಲ, ಏನು ತಗೊಳ್ತಾನೆ ಇಲ್ಲ ಡಿಸಿಷನ್ ಅಂತ ಇದ್ದಾರೆ ನಿಮ್ಮ ಶಾಸಕರೇ. ಇಲ್ಲಿ ನೋಡ್ರಿಪ್ಪ, ಅದು ಯಾರು ಅಂದಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ನಾವು ತಗೊಂಡ್ರೂ ಸರಿ ಅಂತ ಹೇಳಿದ್ವಿ, ತಗೊಳ್ಳದೇ ಇದ್ರೂ ಸರಿ ಅಂತ ಹೇಳಿದ್ವಿ. ಪಕ್ಷದ ಏನು ನಿರ್ಣಯ ಆಗುತ್ತೆ ಅದಕ್ಕೆಲ್ಲರೂ ತಲೆಬಾಗಿ ಕೆಲಸ ಮಾಡ್ತೀವಿ. ಭಾಳ ಜನರು ಸಚಿವ ಸ್ಥಾನ ಕೂಡ ಈಗ ತೆಗಿತಾರೆ, ಬೇರೆದವರೆಲ್ಲ ತೆಗಿಬೇಕು ಹಾಕ್ಬೇಕು ಅನ್ನೋದು ಇದು ನಿರಂತರ ಪ್ರಕ್ರಿಯೆ. ಅದನ್ನೇನು ಭಾಳ ತಲೆ ಕೆಡಿಸ್ಕೋಬಾರ್ದು. ಕೆಲವು ಮಂತ್ರಿಗಳು ಪಾಪ ತಗೊಂಡು ಖಾತೆನೇ ನಿರ್ವಹಿಸಿಲ್ಲ, ಹಂಗೆ ಹೋಗಿದ್ದಾರೆ. ಅದು ಉದಾಹರಣೆ ಇದಾವೆ. ಈಗ ಅಟ್ಲೀಸ್ಟ್ 3 ವರ್ಷ ಸ್ಟೆಬಿಲಿಟಿನ ಕೆಲಸ ಮಾಡಿದ್ದೀವಲ್ಲ. ಸರ್, ಪಶ್ಚಿಮ ಬಂಗಾಳಲ್ಲಿ 100 ಸೀಟು ಭಾಳ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡ್ತಾ ಇದ್ದಾರೆ. ನಿರೀಕ್ಷೆ ಮೀರಿ BJP ಸ್ಥಾನಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಪಡ್ಕೊಳ್ತು. ಮಮತಾ ಅವರ ಆರೋಪ ನಿಜಾನ ಸುಳ್ಳ? ಈಗ ನೋಡಿ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜಾತ್ಯತೀತವಾಗಿ ದೇಶ ನಡಿಬೇಕಂತಕ್ಕಂಥ ಆಸೆ ನಮ್ಮದು ಅದೇ, ನಿಮ್ಮದು ಇದೆ. ಅಲ್ಲಿ ಇವತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮೊದಲೇ ಬಾರಿಗೆ ನೋಡಿದ್ದು ಇಷ್ಟೊಂದು CRPF, ಇಷ್ಟೊಂದು ಸೆಂಟ್ರಲ್ ಫೋರ್ಸಸ್ಸು ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗೆ ಉಳಿತದೆ ನೀವು ಹೇಳಿ? ಅಲ್ಲ, ಭದ್ರತೆ ಕೊಟ್ಟಾರೆ ಸರ್ ಅವರು. ಭದ್ರತೆ ನೋಡಿ, ಅವರು ಅಲ್ಲಿ ನೀವು ಉತ್ತರ ಅಲ್ಲಿ ಜನರಿಗೆ ಕೇಳಿದರೆ ಹೇಳ್ತಾರೆ. ನಾವು ಮೇಲ್ನೋಟಕ್ಕೆ ಏನು TV-ನಲ್ಲಿ ಬಿತ್ತರಿಸ್ತಾ ಇದೆ, ಬೇರೆ ಪಕ್ಷದವ್ರು ಆರೋಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ನನಗೆ ಮೇಲ್ನೋಟಕ್ಕೆ ಏನು ನಿಮ್ಮ TV ಮಾಧ್ಯಮದಲ್ಲಿ ಬಂದಿದೆ ಅದನ್ನು ನೋಡೇ ಹೇಳಿದ್ದೀನಿ. ಅದೇ ಥರದ ಭದ್ರತೆ ಬೇರೆ ರಾಜ್ಯದಲ್ಲಿಯೂ ಇರಬೇಕಾಗಿತ್ತಲ್ಲ. ಇವತ್ತು ಅಲ್ಲಿ ನನಗನ್ನಿಸ್ತದೆ ಚುನಾವಣೆ ಆಯೋಗದ ಒಲವು BJP ಪರ ಇತ್ತು ಅನ್ನೋ ಒಂದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಆ ಥರ ಇರಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಿಂದೆ TN ಶೇಷನ್ ಅವರು ಇದ್ದರು, ಅವರು ಮಾಡಿದರು. ಏನು ಬರೀ ಬಂಗಾಲಕ್ಕೊಂದೇ ಮಾಡಿದ್ರ? ಇದೇ ಕರ್ನಾಟಕದಲ್ಲಿ ಕೂಡ ಮಾಡಿದ್ರಲ್ಲ 94ರಲ್ಲಿ, ದೇಶದ ತುಂಬ ಮಾಡಿದರು. ಮತ್ತು ಆ ಥರದ್ದು ಇಂಪಾರ್ಷಲ್ ವ್ಯವಸ್ಥೆ ಎಲ್ಲರಿಗಿತ್ತಪ್ಪ ಅಂದರೆ ಈ ಆರೋಪ ಪ್ರತ್ಯಾರೋಪ ಬರ್ತಿರಲಿಲ್ಲ.
ಇದು ಆಗಿರ್ತಕ್ಕಂಥ ನೋವು ಏನಿದೆ TMCಗೆ ಆಗಿದ್ರೆ ಅವ್ರಿಗೆ ಬಹಿರಂಗ ಪಡಿಸ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತೇನಿಲ್ಲ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ಸ್. ಬಾಗಲಕೋಟದವ್ರಿಗೊಂದು ಹೇಳಬೇಕು, ಬಾಗಲಕೋಟೆ